ತಮಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಮಂತ್ರಿ ಆಗಿದ್ರು. ಅವ್ರು ನೇರವಾಗಿ ಹೇಳಿದ್ರು, ನಾವು ಬಿಜೆಪಿ ಅಧಿಕಾರ ಬಂದಿರೋದೇ ನಾವು ಸಂವಿಧಾನ ಬದಲಾವಣೆ ಮಾಡೋದಂತ ಹೇಳಿರೋದು ತಮಗೆಲ್ಲ ಗೊತ್ತಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ಕೂರೋಕ್ಕಾಗ್ತಾ ಇಲ್ಲ, ನಾವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನೀವು ಇಲ್ಲಿ ಕೂತಿದ್ರ, ನಾವೆಲ್ಲ ಇಲ್ಲಿ ಕೂತಿರೋದು. ಹಾಗಾಗಿ ಜೋರಾಗಿ ಗಮನಿಸಿ, ಜೈ ಭೀಮ್ ಅಂತ ಹೇಳ್ಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಕೆಪಿಸಿಸಿ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಯಾರ ಹೆಸರನ್ನ ತಗೊಂಡ್ಬೇಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಯಾರ ಹೆಸರು ತಗೊಳ್ಳೋದು ದಯಮಾಡಿ ತಪ್ಪಾಕೆ ತಾವು ಯಾರು ಹೋಗಿಸ್ಬೇಡ. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರು ಇಲ್ಲಿದ್ದಂಥ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲ ಗೊತ್ತಿದ್ದಂಗೆ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ನೇತೃತ್ವದಲ್ಲಿ ಈ ಸಭೆಯನ್ನು ನಡ್ಕೊಂಡಿರೋ ತಮಗೆಲ್ಲ ಗೊತ್ತಿರೋದು. ಈಗ ಬಿಡದಿ ಮುಗಿಸಿ ನಿನ್ನೆ ರಾಮನಗರ ಮುಗಿಸ್ಕೊಂಡು ಇವತ್ತು ಚನ್ನಪಟ್ಟಣ ಬಂದಿದ್ದೀವಿ. ಕಾರಣ ಅಂದರೆ ಏನು, ಇವತ್ತು ಬಿಜೆಪಿ JDS ಅವರು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋಕ್ಕೆ, ಸತ್ಯನಾಯಕಕ್ಕೆ ತಮ್ಮ ಮುಂದೆ ನಾವು ಬಂದಿರೋದು. ಈಗ ಬಿಜೆಪಿಯವರು JDS ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋದ ವಿಚಾರ, ಯಾವ ಕಾರಣಕ್ಕೆ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ ಅಂದರೆ ಬೇರೆಯವ್ರಿಗೆ ಯಾವುದು ಇಶ್ಯೂ ಇಲ್ಲ. ಈ ಸರ್ಕಾರ ಒಳ್ಳೆ ಸರ್ಕಾರ ಕೊಡ್ತಾ ಇದೆ, ಬಡವರ ಪರ ಕಾರ್ಯಕ್ರಮ ಕೊಡ್ತಾ ಇದೆ ಅಂತ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ದೀವಿ. 18ರಿಂದ 20 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ. ನಿರೀಕ್ಷೆ ತಕ್ಕಂಗೆ ನಮ್ಮ ಮತನ ಬಂದಿಲ್ಲ, ಬರೇ ನಾವು ಒಂದಿದ್ದು 9 ಗೆಲ್ಲಕ್ಕೆ ಸಾಧ್ಯ ಆಯಿತು. 2019ರಲ್ಲಿ ನಾವೇನು ಮತನ ತಗೊಂಡಿದ್ದೀವಿ, ಈ 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಿಂತ 100% ಮತ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ತಗೊಂಡಿದ್ದೀವಿ, ಸಂಖ್ಯೆ ಕಡಿಮೆ ಆಗಿರ್ಬೋದು. ಅದಾದಮೇಲೆ ಭಾಳ ಜನ ಬಂದು ಇಡೀ ರಾಜ್ಯದಿಂದ ಮನೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಬಂದು ಸರ್ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅದು ಉಪಯೋಗ ಆಗಿಲ್ಲ, ಜನ ಮತ ಕೊಟ್ಟಿಲ್ಲ, ದಯಮಾಡಿ ಗ್ಯಾರಂಟಿಯನ್ನು ತೆಗೀರಿ, ರದ್ದು ಮಾಡಿ ಅಂತ ಹೇಳಿದ್ರು. ಮನೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಂದೇ ಮಾತು ಹೇಳಿದ್ರು, ನಾವು ಗ್ಯಾರಂಟಿ ಕೊಟ್ಟಿರೋದು ರಾಜ್ಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೆದಾಗಿ ಹಿನ್ನೆಲೆ ಕೊಟ್ಟಿರೋದು, ನಾವಿರೋದು ಯಾವ ಕಾರಣಕ್ಕೂ ಗ್ಯಾರಂಟಿಗಳು ತೆಗೆಯಲ್ಲ ಅಂತ ಹೇಳಿ ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೋಬೇಕ. ಅದಾದಮೇಲೆ ಚುನಾವಣೆ ಟೈಮಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ರಾಜ್ಯದಲ್ಲಿ ನಂಬಿ ನನ್ನ 136 ಸೀಟ್ನ ಗೆಲ್ಸ್ಕೊಟ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ, ಇದು ಬರೀ ರಾಜಕೀಯ ಭಾಷಣ ಮಾಡಿರೋದು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ನಾವು ಲಾಗು ಮಾಡಿದ್ರೆ ತಮಗೆಲ್ಲ ಗೊತ್ತಿರೋ ವಿಚಾರ. ಅದ್ರ ಜೊತೆಯಲ್ಲಿ 6ನೇ ಗ್ಯಾರಂಟಿಯನ್ನು ಎಂದೂ ನಾವು ಘೋಷಣೆ ಮಾಡಿರಲಿಲ್ಲ. ನಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬೇರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಯಾವುದು ನಾವು ಘೋಷಣೆ ಮಾಡಿಲ್ಲ. ನಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2015, 16, 17, 18ರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಲಮ್ ಬೋರ್ಡ್ ಸ್ಯಾಂಕ್ಷನ್ ಆಗಿತ್ತು. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 53,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ ಯಡಿಯೂರಪ್ಪ ಬಿಜೆಪಿ ಸರ್ಕಾರ 4 ವರ್ಷ ಬಿಜೆಪಿ ಸರ್ಕಾರದವರು ಅವ್ರ ಅವಧಿಯಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000, SC STಗೆ 2 ಲಕ್ಷ ಕೊಡ್ತಾ ಇದ್ದಾರೆ. ಆವರೇಜ್ ತಗೊಂಡ್ರೆ 1.5 ಲಕ್ಷ ಆಗ್ತದೆ. 1.5 ಲಕ್ಷ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ 1.5 ಲಕ್ಷ ಸೇರಿದ್ರೆ 3 ಲಕ್ಷ ಆಗ್ತದೆ. 7.5 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿತಾರೆ. 4.5 ಲಕ್ಷ ಕೊಡೋದು ಹೆಂಗೆ ಕೊಡಕ್ಕೆ ಸಾಧ್ಯ? ಅದು 7.5 ಲಕ್ಷ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತವ್ರು ಹಿಂದೆಯಿಂದ 18% GST ಹಾಕ್ಬಿಟ್ಟು 1,35,000 ರೂಪಾಯಿ ಬಡವ್ರ ಬಾಯಿಗೆ ಕಿತ್ಕೊಳ್ತಾವೆ. ಆ ಕಾರಣಕ್ಕೆ 7.5 ಲಕ್ಷ ಲಾಸ್ ಆಗ್ತಾ ಇದೆ. ಆ ಕಾರಣಕ್ಕೆ ಬೆನಿಫಿಷರಿ ಟೋಟಲ್ 10 ವರ್ಷದಲ್ಲಿ ಬೆನಿಫಿಷರಿ ಕೊಡಬೇಕಾಗಿತ್ತು ಪೇಮೆಂಟ್ಗಳು 7,400 ಕೋಟಿ ಸ್ಲಮ್ ಬೋರ್ಡ್ಗೆ, ರಾಜೀವ್ ಗಾಂಧಿಗೆ 2,100 ಕೋಟಿ, ಒಟ್ಟಾಗಿ 9,500
ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ ಬೆನಿಫಿಷರಿ ಎಷ್ಟು ಕೊಟ್ಟವ್ರೆ? 10 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಆದ್ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಬಡವರು ಎಲ್ಲಿಂದ 4 ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ? ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ, ನನ್ನ ಮಂತ್ರಿ ಮಾತಾಡಿದ್ರೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು 4-5 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ ಹೆಂಗೊಬ್ಬ ಹೋಗಿ ಕೇಳೋದು. ಯಾವಾಗ ನಾವು ಗ್ಯಾರಂಟಿಗಳು 55,000 60,000 ಗ್ಯಾರಂಟಿಗಳು ಕೊಡ್ತಾ ಇದೀವಿ, ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ನಾನು ಕೇಳಿದ್ರೆ ಏನ್ ಬಯಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಕರೆಸಿ ಹೇಳಿದೆ. ನಾವು ನೋಡಿ ಸರ್, ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ. ದಯಮಾಡಿ ಅವ್ರ ಬೆನಿಫಿಷರಿ ಪೇಮೆಂಟ್ 4 ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ಇವನ್ನ ಮನೆಗಳು ಕಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ 2-3 ಮೀಟಿಂಗ್ ಮಾಡಿಬಿಟ್ಟು ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ ಇಲ್ಲ, ಈ ಬಡವರು ಬೀದಿಯಲ್ಲಿದ್ದಾರೆ, ಇವ್ರ ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಂತಂದು ಅಪ್ರೂವ್ ಮಾಡಿ ಫೆಬ್ರವರಿ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿಯಲ್ಲಿ 36,780 ಮನೆಗಳು ಕೊಡ್ತೀವಿ. ಏನಿ ಬಿಜೆಪಿ ಅವರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ಸರ್? ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಕುಮಾರಸ್ವಾಮಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ. 9 ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಬರೀ ಕಾಂಗ್ರೆಸ್ ಪಕ್ಷದ ಬಡವ್ರ ಬಗ್ಗೆ ಕಾಳಜಿ ಇರೋದು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಗಂಟೆ ಇದು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರೇ, ನನ್ನ ಇಲಾಖೆ ಮಾತಾಡ್ತೀನಿ, ಬೇರೆ ಬೇಡ, ಬೇರೆ ಏನಾಗಿದೆ ಅಂತ ನನ್ನ ಇಲಾಖೆಯಲ್ಲಿ ನಾನು ಕೇಳೇ ಬಯಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ. ನಿಮ್ಮ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅಂತ ಜನಗಳ ಮೇಲೆ ಬಂದು ಹೇಳ್ಬೇಕಾಗ್ತದೆ. ಇಲ್ಲಿ ಎಷ್ಟು ಮನೆ ಸ್ಯಾಂಕ್ಷನ್ ಮಾಡಿದ್ರ ನಮ್ಮ ಸರ್ಕಾರ ಇರುವಾಗ? ಈಗ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2017ವರೆಗೆ 35,411 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರೇ, ನೀವೆಷ್ಟು ಮಾಡಿದ್ದೀರಾ ಸ್ವಾಮಿ? ನೀವೆಷ್ಟು ಮಾಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಬರೇ 630 ಮನೆ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿರೋದು, ಇಡೀ ಜಿಲ್ಲೆಗೆ. ಈ ಕುಮಾರಸ್ವಾಮಿಗೆ ನಾನು ಓಪನ್ ಸವಾಲ್, ಇದನ್ನು ಸುಳ್ಳಾದ್ರೆ ಅವ್ರು ಹೇಳಿದ್ದ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ. ಹೇಳಿ ಸ್ವಾಮಿ, ರಾಮನಗರ ಜಿಲ್ಲೆಯವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದ ತಾವು ಬೆಳೆದಿರೋದು 330 ಮನೆಗಳು ಕೊಟ್ಟಿದ್ದೀರಾ. ಎಷ್ಟು ಮನೆಗಳು? 330 ಮನೆ. ಇದೇ ನಮ್ಮ ಸರ್ಕಾರದಲ್ಲಿ ಚನ್ನಪಟ್ಟಣದ ವಿಚಾರ ಹೇಳ್ತೀನಿ ನಾನು. ಚನ್ನಪಟ್ಟಣದಲ್ಲಿ MLA ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018 6,862 ಮನೆಗಳು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ದೀವಿ. ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 37 ಸೀಟ್ ಗೆದ್ದಿದ್ದು. ಏನೇಳಿ ಬೇರೆ 37 ಸೀಟ್ ಗೆದ್ದಿ ನಾವು ಬಿಜೆಪಿ ಬರೋದು ಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಕ್ಸಿಮ್ಸ್ ಇದ್ದಾರೆ ಕುಮಾರಸ್ವಾಮಿ. ಅವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿ ಬಹಳ ಹತ್ತಿರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದು ನೋಡಿರಲಿಲ್ಲ ಅವರು. ಅವ್ರು ಪ್ಯಾಂಟಲ್ ಕಾಕಿ ಶೆಟ್ಟಿ ಇರೋದು ನೋಡಿಲ್ಲ ಅಂತ ಬಹಳ ಹೇಳಿದೆ. ಅವ್ರು ನಾನು ಹೇಳಿದ್ದೀನಿ ಅವ್ರು ನಂಗೆ ಬಿಡಿ ಸಾಹೇಬ್ರೆ, ಪರಿಸ್ಥಿತಿ ಜನ ನನ್ನ ನಂಬದೇ ಇರಲಿಲ್ಲ. ಇವ್ರು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾರಪ್ಪ ಇವ್ರು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾವ್ರೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲಾ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಕುಮಾರಸ್ವಾಮಿ ಅವರು ಈ ಬಿಜೆಪಿಯಿಂದ ಜಾಸ್ತಿ ಹೋಗಿದ್ದಾರೆ. ಬಿಜೆಪಿಯಿಂದ ಜಾಸ್ತಿ ಆಗಿದ್ದಾರೆ. ಏನಕ್ಕೆ ಸ್ವಾಮಿ ನಿಮ್ಮ ಮನೆಗಳು ಸಂಖ್ಯೆ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದ ನಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ನಾವು ಗೆದ್ದಿದ್ದು. ಅಟ್ಲೀಸ್ಟ್ ಕ್ಷೇತ್ರ ಮಾಡಬೇಕಾಗಿತ್ತು. ಬರೇ ನಿಮ್ಮ ಅವಧಿಯಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ. ಇದೇ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಲ್ಲೇ ಸೂರ್ಯ ಅವರು ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉಳಿತಾ ನನಗೆ ಹೇಳಕ್ಕೆ, ಹೊಟ್ಟೆ ಉಳಿತಾ ಹೇಳಕ್ಕೆ, ಹೊಟ್ಟೆ ಉಳಿದ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಕೆಲಸ ಮಾಡ್ತಾ ಇಲ್ಲ. ಹೊಟ್ಟೆ ಉಳಿದ ಸರ್. ಹೆಂಗ್ ಬರೋದಂದ್ರೆ ಎಲ್ಲ MLAಗಳು ಕರ್ಕೊಂಡು ಜೊತೆ ಬಂದ್ಕೊಂಡು ಕೈಗಳು ಇಟ್ಕೊಂಡು ಒಬ್ಬ P1 ಬರ್ತಾರಿಲ್ಲ ಅಂದ್ರೆ ನಾನು ಬಹಳ ಸತಿ ಹೇಳಿದೆ ಸುರಿತರಿಗೆ, ಯಾರು ತಾವು MP ಆಗಿದ್ದೀರಾ ದಯಮಾಡಿ ನಾವು ಫೋನ್ ಮಾಡಿ ನೋಡ್ತಾರೆ ಸರ್, ಕ್ಷೇತ್ರದ ಕೆಲಸ ಸರ್,
ಜನ ನನ್ನ ನಂಬಿಸಲ್ಲ ಸರ್. ಅವ್ರು ನನ್ನ ಕೊಡೆ ರಕ್ತ ಕೊಟ್ಟು ಸಾಲದು ಸರ್. ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ಬೇಕಾಗ್ತದ. ನನ್ನ ಜನಕ್ಕೆ ನನ್ನ ಡಿಸ್ಟಿಕ್ ಒಳ್ಳೇದಾಗ್ತದೆ ಸರ್, ನನ್ನ ಜಿಲ್ಲೆ ಒಳ್ಳೇದಾಗ್ತದ. ಹಗಲು ರಾತ್ರಿ ದುಡ್ಡು ಬಂದು ಗಲಾಟೆ ಮಾಡ್ಕೊಂಡು ನಾನು ಮಂತ್ರಿ ಆದ್ಮೇಲೆ 7,000 ಮನೆಯನ್ನ ಸಂಖ್ಯೆ ಮಾಡ್ಕೊಂಡು ಹೋಗಿದ್ದೆ. ಕುಮಾರಸ್ವಾಮಿ ಮಂತ್ರಿ ಅವತ್ತು ಕೇಳಿದ್ರ, ಕುಮಾರಸ್ವಾಮಿ ಅವರೇ ತಾವು ಒಂದಿನ ನನ್ನ ಸೆಂಟ್ರಿಗಿರ್ಬೇಕಂತ ಕೇಳಿದಿರಾ? ನಾನ್ ಬೇಡ್ಕೊಂಡೆ. ಇದೇ ಸುರೇಶ್ ಅವರು ಬಂದಂತ ಹೇಳಿದ್ರು, ಸರ್ ಬಿಡಿ ಕಾಲದಲ್ಲಿ 10 ವರ್ಷ ಹಿಂದಿನ ಸರ್ಕಾರದಲ್ಲಿ ನಮ್ಮ ಮನೆ ನಾವು ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿರೋದು ಆ ಮನೆಗಳು 585 ಮನೆಗಳು ಸಹ ಆ ಬುದ್ಧಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಸತಿ ಕೇಳ್ಕೊಂಡ್ರು. ಅದಾದ್ಮೇಲೆ MLA ಆಗಿದ್ದಾರೆ. ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವ್ರನ್ನ MLA ಅವರಿದ್ದಾರೆ, ಅವ್ರನ್ನ ಕೇಳ್ಬೇಕಂತ ಹೇಳ್ಬಿಟ್ಟು ನಾನು ಬಹಳ ಸತಿ ಫೋನ್ ಮಾಡಿ ಪ್ರಯತ್ನ ಮಾಡಿದೆ ಮಾತಾಡಕ್ಕೆ, ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ಬುದ್ಧಿ ಪೂಜೆ ಮಾಡುವಂತ. ಫೋನ್ ಅಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು. 420 ಕೊಟ್ಟೆ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಎಷ್ಟು 580 ಮನೆಗೆ. ಆಮೇಲೆ ಇದೇ ಸುರೇಶ್ ಅವರು ಒತ್ತಡ ಮಾಡಿ ನನಗೆ, ಸುರೇಶ್ ಅವರು ನನಗೆ ಇಲ್ಲ ಈ ಬಡವರು ಬೀದಿಯಲ್ಲಿದ್ದಾರೆ, ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು 283 ಮನೆ ಬುದ್ಧಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಇನ್ನು 12 ಸ್ಟಾರ್ಟ್ 250 ಮನೆಗಳು ಬರೋದ್ರಲ್ಲಿ ನಾವು ಮಾಡ್ತೀವಿ. ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ ಈ ಜಿಲ್ಲೆಗಂತ, ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ? ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರು, ನನ್ನ ಇಲಾಖೆ ಹೇಳ್ತಾರು, ಬೇರೆ ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಏನು ಮಾಡಿಲ್ಲ ಸಭೆ ಅವರು, ಬರೇ ಬೆಲ್ ಕೊಡ್ಕೊಂಡೇ ಹೋಗಿರೋದು, ಬರೇ ಬೆಲ್ ಕೊಡ್ಕೊಂಡೇ ಹೋಗಿರೋದು. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಬಹಳ ಜನ ಬಂದು ಅರ್ಜಿಗಳು ಕೊಟ್ಟಿದ್ದಾರೆ. ಮನೆ ಇಲ್ಲ ಪಾಪ ಬಡವರಿಗೆ, ಬಹಳ ಜನ ಮನೆ ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮತ್ತೆ ಸುರೇಶ್ ಅವರು ಬಂದಂತ ಕೇಳ್ಕೊಂಡ್ರು. ಆ ಅರ್ಜಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ವಿಧಿನೇ 15 ದಿನಲ್ಲಿ ಚನ್ನಪಟ್ಟಣಕ್ಕೆ 5,000 ಮನೆ ಹಣ ಸ್ಯಾಂಕ್ಷನ್ ಮಾಡ್ತೀನಿ. 5,000 ಮನೆನ ಚನ್ನಪಟ್ಟಣ ಸರ್ ತಾವು ಕೊಟ್ಟಿದ್ದೀರಾ ಸರ್, ಲೆಟರ್ ಕೊಟ್ಟಿದ್ದೀರಾ? ತಾವು ಬಂದು ನಾನು ಕೇಳ್ಕೊಂಡ್ರಿ, ನನಗೆ ನೀವು ಸುರೇಶ್ ಸಾಹೇಬ್ರು ಬಂದು ಕೇಳ್ಕೊಂಡ್ರಿ ಅಂತವ. ಇನ್ನೊಂದು ನಾನು ಪಾದಯಾತ್ರೆ ಮಾಡುವಾಗ ಮನೆಗಳು ಬಹಳ ಡಿಮ್ಯಾಂಡ್ ಇದೆ ಅಂತ, ಬಹಳ ಸರ್ಜಿಗಳು ಬಂದಿದೆ, ಆದಷ್ಟು ಮನೆ ಕೊಡಿ ಅಂತ ನಾವು ಕೇಳ್ಕೊಟ್ಟಿವಿ ಸರ್. ಅದು 15 ದಿನದಲ್ಲಿ 5,000 ಮನೆಯನ್ನ ನಾನು ಚನ್ನಪಟ್ಟಣಕ್ಕೆ ಕೊಡ್ತೀನಿ ಅಂತ ಹೇಳಕ್ ಬಯಸ್ತೇನೆ. ನಮ್ಮ ಸೂರಿ ಸಾಹೇಬ್ ಬಹಳ ಸತಿ ಅಂತ ಬಂದು ಕೇಳ್ಕೊಂಡು, ಹೋದ ಸತಿ ಕುಮಾರಸ್ವಾಮಿ ಎಂದು ಕೇಳಿಲ್ಲ ನನಗೆ. ನಮ್ಮ ಅಲ್ಪಸಂಖ್ಯಾತರಲ್ಲಿ ಮೈನಾರಿಟಿ ಕಾಲೋನೀಸ್ ಡೆವಲಪ್ಮೆಂಟ್ ಅಂತ ಒಂದು ಫಂಡ್ ಇದೆ. ಯಾವತ್ತು ಇದುವರೆಗೂ ಕುಮಾರಸ್ವಾಮಿ ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ನಾನು ಗ್ರ್ಯಾಂಡ್ ಕೊಡಿ ಅಂತ ಎಂದೂ ಕೇಳಿಲ್ಲ. ಇವರು ಅವರೆಲ್ಲ MP ಇರುವಾಗ ನಾನು 10 ಕೋಟಿ ಅನುದಾನ ಮೈನಾರಿಟಿ ಅಲ್ಪಸಂಖ್ಯಾತರು ಮೈನಾರಿಟಿ ಕಾಲೇಜ್ ಅಂತ 10 ಕೋಟಿ ಸುರೇಶ್ ಅವ್ರು ಕೇಳಿದಕ್ಕೆ 10 ಕೋಟಿ ಕೇಳಿದೆ. ಈಗ ತಿರ್ಗಾ ಸುರೇಶ್ ಅವ್ರು ಕೇಳಿದ್ದಾರೆ, ಇಲ್ಲ ಸರ್ ಅಲ್ಪಸಂಖ್ಯಾತರು ಟೋಟಲ್ ಜಾಸ್ತಿ ಇದ್ದಾರೆ, ಇನ್ನೂ ಸ್ವಲ್ಪ ಅನುದಾನ ಬೇಕಾಗ್ತದಂತ ಇನ್ನೊಂದು 10 ದಿನದಲ್ಲಿ ಇನ್ನೊಂದು 10 ಕೋಟಿ ಸುರೇಶ್ ಅವ್ರು ಕೊಡ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಏನಕ್ಕೆ ಇದೆಲ್ಲ ಕುಮಾರಸ್ವಾಮಿ ಮಾಡಿಲ್ಲ? ನನಗೆ ಕುಮಾರಸ್ವಾಮಿ ಭಾಷಣ ನೋಡಿದೆ ಇವತ್ತು ಮಾತಾಡುವಾಗ ಹೇಳ್ತಾ ಇದ್ರು, ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ. ಏನಕ್ಕೆ ಕುಮಾರಸ್ವಾಮಿ ಅವ್ರು ಕೇಳಕ್ ಬಯಸ್ತಾ ಇದ್ದೀನಿ? ಏನಕ್ಕೆ ಸ್ವಾಮಿ ರಾಜೀನಾಮೆ ಕೊಡ್ಬೇಕು? ಏನಕ್ಕೆ ರಾಜೀನಾಮೆ ಕೊಡ್ಬೇಕಂತ ನಿಮ್ ಕೇಳಕ್ ಬಯಸ್ತಾ ಇದ್ದೀನಿ? ಏನಿದೆಯಾ ಅಂತ ಕೊಡೋದ್ರಲ್ಲಿ ರಾಜೀನಾಮೆ ಕೊಡ್ಬೇಕಂತ ಕೇಳ್ತಾ ಇರ್ತಾವು. ತಾವು ಯಾವುದೂ ಇಷ್ಟ ಇಲ್ಲ. ಆ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ಸಿದ್ದರಾಮಯ್ಯ ಅವ್ರನ್ನ ಕಪ್ಪು ಚಿಪ್ಪತನಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀರಾ. ನಾವೆಲ್ಲ ಇರೋದು ತಾವೇನೇನು ಸಿದ್ದರಾಮಯ್ಯ ಅವರಿಗೆ ಮಾಡಕ್ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕುರ್ಚಿಯಿಂದ ಯಾರು ನನ್ನ ಮಗನಿಗೆ ನಾನು ಸತ್ಯ ಅಲ್ಲ, ನಾನು ಸತ್ಯ. ಆಮೇಲೆ ಇನ್ನೊಂದು ಅಪ್ಪಿಡಿ ಅದೆಲ್ಲ ತಮ್ಗೆಲ್ಲ ಡೀಟೇಲ್ ಆಗೆಲ್ಲ ಮುಖಂಡರುಗಳು ಹೇಳಿದ್ದಾರೆ, ಈ ಲ್ಯಾಂಡ್ ಹೆಂಗ್ ಬಂತು, ಹೆಂಗ್ ತಗೊಂಡಿದೀವಿ ಏನಂತ ತಮ್ಗೆಲ್ಲ ಗೊತ್ತದೆ. ಈ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ತಂದೆ, ಅವ್ರ ದೇವರಾಜ್ ಅವ್ರ ತಂದೆಯವರು 1935 ಆಕ್ಷನ್ ತಗೊಂಡಿದ್ದು. ಯಾವುದಂದ್ರೆ ಆಕ್ಷನ್ ತಗೊಂಡಿದ್ದೀವಿ. ಎಷ್ಟು ರೂಪಾಯಿಗೆ? 1 ರೂಪಾಯಿಗೆ ಆಕ್ಷನ್ ತಗೊಂಡಿದ್ದಾರೆ. ಆದ್ಮೇಲೆ ಅವ್ರೆಲ್ಲ 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಹೇಳ್ತಾನೆ, ಅವ್ನು ಶೇರ್ಗೆ ಬರೋದು 3 ಎಕರೆ 16 ಗುಂಟೆ ಏನಿಲ್ಲ, ಅದು ಅವ್ರು ಶೇರ್ ಬರೋದು. ಅವ್ರು 2004 ಮಲ್ಲಿಕಾರ್ಜುನ ಅಂತ ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಮಾಡ್ತಾರೆ. ಮಾಡಾಗಿ ಇನ್ನೊಂದು ವಿಜನಾಗಿ ಎಲ್ಲ ಆಗಿ ಅವನೇನ್ ಮಾಡ್ತಾರೆ, 2010 ಮಲ್ಲಿಕಾರ್ಜುನ ಅವರು ಸಿದ್ದರಾಮಯ್ಯ ಅವರು ಅವ್ರ ಅಕ್ಕನಿಗೆ ಗಿಫ್ಟ್ ಮಾಡ್ತಾರೆ. ಅವ್ರ ಅಕ್ಕನ ಗಿಫ್ಟ್ ಮಾಡಿ ಡಿನೋಟಿಫೈ ಆಗಿ ಅವ್ರ ಲ್ಯಾಂಡ್ ಇದ್ದಿದ್ದ ಲ್ಯಾಂಡಲ್ಲಿ ಲೇಔಟ್ ಮಾಡ ಅನ್ಸ್ಬಿಡ್ತಾರೆ. ಲೇಔಟ್ ಮಾಡಿ ಸೈಟ್ಗಳು ಅಂತಾರೆ. ಇವ್ರು ಪತ್ರ ಬರೀತಾರೆ, ಸರ್ ಇದು ನಮ್ಮ ಲ್ಯಾಂಡ್, ನಮ್ಮ ಪರಿಹಾರ ಸಿಗಲಿಲ್ಲ, ತಾವು ಲೇಔಟ್ ಮಾಡೋ ಸೈಟ್ಗಳು ಹಂಚ್ಬಿಟ್ಟಿದ್ದೀರಾ, ನಮ್ಮ ಪರಿಹಾರ ಜಾಗ ಕೊಡಿ ಅಂತ ಕೇಳ್ಕೊಡ್ತಾರೆ. ಯಾವಾಗ 2015
ಆವಾಗಿಂದ ನಡೀತಾ ಇದೆ. ಇದು ಅವಾಗ 2021ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಇರ್ತಾರೆ, ಅವರು ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರಲಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರು ಸೈಟ್ ಕೊಡ್ಬೇಕಂತ ವಿಜಯನಗರದಲ್ಲಿ 14 ಸೈಟ್ ಕೊಡ್ತಾರೆ. ಬರೀ ಇವ್ರು ಮಾತ್ರ ಕೊಡಲ್ಲ, ಟೋಟಲ್ 125 ಸೈಡ್ ಅಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕದು. ಏನ್ ಕುಮಾರಸ್ವಾಮಿ ತಪ್ಪಿದೆ ಇದರಲ್ಲಿ? ಏನ್ ಹಗರಣ ಇದೆ? ಹಗರಣ ಯಾರು? ಬಿಜೆಪಿ ಅವ್ರ ಹಗರಣ ಹೇಳಿ ಕುಮಾರಸ್ವಾಮಿ ಅವರೇ. ನೀವೇ ಈಗ ಯಡಿಯೂರಪ್ಪ ಬಗ್ಗೆ ಎಷ್ಟು ಹೇಳಿದ್ರಂತ ನಾನು ಹೇಳಕ್ ಸಿಗ್ತಾ ಇಲ್ಲ, ನಿಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಬೆಳಗ್ಗೆ ಹೇಳ್ತಾ ಇದ್ರು ಏನೋ ಡಿ.ಕೆ. ಶಿವಕುಮಾರ್ ಅವರನ್ನು ನಂದು ವಿಚಿತ್ರ ರೀತಿಯನ್ನು ತೆಗಿತಾರಂತ. ಹೌದು ಸ್ವಾಮಿ, ನಿಮ್ಮ ಹಗರಣಗಳು ತಗ್ರೆ ನೀವು ಇಲ್ಲಿಲ್ಲ, ಜೈಲಲ್ಲಿ ನಿಲ್ಬೇಕಾಗ್ತದೆ. ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳಕ್ ಬಯಸ್ತಾ ಇದೀನಿ, ಅವ್ರ ಆಸ್ತಿ ಸರ್ ತಾವ್ ಹೇಳಿಲ್ಲ, ಅವ್ರ ಕುಟುಂಬದ ಆಸ್ತಿ ಕುಮಾರಸ್ವಾಮಿ ಅವ್ರ ಕುಟುಂಬ ಕೃಷ್ಣಗೌಡ ಇರ್ಲಿ, ಮಂಜುನಾಥ್ ಇರ್ಲಿ, ನಮ್ಮ ಡಾಕ್ಟರ್ ಇರ್ಲಿ, ಅನ್ಸೋಕ ಇರ್ಲಿ, ಶೈಲಕ ಇರ್ಲಿ, ಅವ್ರ ಆಸ್ತಿ ಎಲ್ಲ ತಗ್ರೆ ನಮ್ಮ ಕರ್ನಾಟಕದು 3 ಬಜೆಟ್ ಮಾಡಬಹುದು. ನಾವು ತೆಗೀರಿ, ಲೆಕ್ಕ ತೆಗೀರಿ, ನೀವು ತಾಕತ್ತಿನೆಲ್ಲ ಕೊಡಿ. ನೀವು 3 ಬಜೆಟ್ ಮಾಡ್ಬೋದು. ಯಾರು ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಅದು 3 ಬಜೆಟ್, ಕರ್ನಾಟಕ 3 ಬಜೆಟ್ ಮಾಡ್ಬೋದು. ಕುಮಾರಸ್ವಾಮಿ ಅವರಿಗೆ ಏನು ಹೋಗಿ ಎಲ್ಲರೂ ಕೊಟ್ಕೊಡುತ್ತೀರಾ? ನಾವು ಕಷ್ಟದಲ್ಲಿದ್ದೀವಿ, ಸ್ವಲ್ಪ 5 ಗ್ಯಾರಂಟಿ ಏನಾಗಿ ಕೊಟ್ಟಿದ್ದೀವಿ, ಕಷ್ಟದಲ್ಲಿದ್ದೀವಿ. ಸರ್ಕಾರ 1-2 ಬಜೆಟ್ ಆದ್ರೂ ದುಡ್ಡು ಕೊಡ್ತೀವಿ, ಮಾಡಿ ಒಳ್ಳೇದಾಗ್ತದೆ. ಈ ರಾಜಕೀಯದಲ್ಲಿ ದುಡ್ಡು ಮಾಡಿರೋದು. ಹಾಗಾಗಿ ಹೇಳ್ತಾ ಅವರು ಏನಾರ ಪ್ರಯತ್ನ ಮಾಡಿ, ಅವರಿಂದ ಏನು ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಇಶ್ಯೂನ ತಗೊಂಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡ್ಕೊಳ್ಳೋದು. ನಾಳೆ ಅವ್ರು ಬರ್ತಾವ್ರೆ, ಈಗ ರಾಮನಗರದಿಂದ ನಾಳೆ ಚನ್ನಪಟ್ಟಣ ಬರ್ತಾವೆ. ಈ ಸಭೆ ಕರೆಯ ಕಾರಣ ಏನಂದ್ರೆ ಅವ್ರನ್ನ ಕೇಳಬೇಕಾಗ್ತದೆ, ಏನ್ ಕಾರಣಕ್ಕೆ ನೀವು ಬಂದಿದ್ರ ಅಂತ ನೀವೆಲ್ಲ ಕೇಳಬೇಕಂತ ಹೇಳಿ ಬೇರೆಯವರು ಮಾತಾಡ್ಬೇಕಂತ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.